ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 41ನೆಯ ಸೂತ್ರ. ಕ್ಷೀಣವೃತ್ತೇರಭಿಜಾತಸ್ಯೇವ ಮಣೇರ್ ಗ್ರಹಿತೃ ಗ್ರಹಣ ಗ್ರಾಹ್ಯೇಷು ತತ್ ಸತ್ ಅಂಜನತಾ ಸಮಾಪತ್ತಿ. ಇದು ಸ್ವಲ್ಪ ಸಂಕೀರ್ಣವಾದ ಸೂತ್ರ. ಇಲ್ಲಿ ಸೂತ್ರ ಸಂಕೀರ್ಣವಾಗಿದ್ರೂ ಕೂಡ ಹೇಳ್ತಾ ಇರ್ತಕ್ಕಂಥ ವಿಷಯ ಏನಿದೆ ಸರಳವಾಗಿದೆ. ಅಂದರೆ ವೃತ್ತಿ ಕ್ಷೀಣ ಆದ ಹಾಗೆ ಈ ಪಂಚವೃತ್ತಿಗಳಿದಾವಲ್ಲ, ಚಿತ್ತವೃತ್ತಿಗಳು, ಅವುಗಳ ಪ್ರಭಾವ ಕಡಿಮೆ ಆಗ್ತಿರೋ ಹಾಗೆ ಕ್ಷೀಣವೃತ್ತೇರ್ ಅಭಿಜಾತಸ್ಯೇವ ಮಣೇರ್ ಗ್ರಹಿತೃ ಗ್ರಹಣ ಗ್ರಾಹ್ಯೇಷು ತತ್ಸತ್ ಅಂಜನತ ಹಂಗೆ ಬಿಡಿಸ್ಕೋಬೇಕದು. ಅಂದರೆ ಒಂದು ಕಣ್ಣಿಗೆ ಅಂಜನವನ್ನು ಹಚ್ಚಿಕೊಂಡಾಗ ಹೇಗೆ ದೂರದ ವಸ್ತುಗಳು ಒಳಗಿನ ವಸ್ತುಗಳು ಕಾಣ್ತವೆ ಅಂತ ಹೇಳ್ತಾರೆ, ಹಾಗೆ ವೃತ್ತಿಗಳು ಕಡಿಮೆ ಆದಾಗ, ವೃತ್ತಿಗಳ ಪ್ರಭಾವ ಕಡಿಮೆ ಆದಾಗ ಚಿತ್ತದಲ್ಲಿ ಚಿತ್ತಕ್ಕೆ ಒಂದು ಶಕ್ತಿ ಬರುತ್ತೆ, ಅಂದರೆ ಅಂತರ್ದೃಷ್ಟಿ ಬರುತ್ತೆ. ಇದೆ ಬಹಳ ಮುಖ್ಯವಾದದ್ದಿಲ್ಲಿ. ಅಂತರ್ದೃಷ್ಟಿ, ಬಹಿರ್ದೃಷ್ಟಿ, ಅಂತರ್ದೃಷ್ಟಿ ಅಂತ ಎರಡಿರ್ತದೆ. ಬಹಿರ್ದೃಷ್ಟಿ ನಿಮಗೆಲ್ಲ ಗೊತ್ತಾಗುತ್ತೆ. ಅಂದರೆ ಏನು, ಎರಡು ಕಣ್ಣು ತೆರೆದು ನೋಡ್ತೀರ, ಎದುರುಗಡೆ ಇದ್ದಿದ್ದು ಮಾತ್ರ ಕಾಣುತ್ತೆ. ಅದೇ ಅಂತರ್ದೃಷ್ಟಿ ಇದ್ದಂತಹವರು, ಚಿತ್ತದಲ್ಲಿ ಶುದ್ಧವಾದ ಚಿತ್ತವನ್ನು ಉಳ್ಳಂತಹವರು, ಅವರ ದೃಷ್ಟಿಗೆ ಅಂಜನಕ್ಕೆ ಕಾಣುವ ಹಾಗೆ ಅತ್ಯಂತ ಶುದ್ಧವಾಗಿ ಕಾಣಿಸ್ತದೆ. ಚಿತ್ತ ಶುದ್ಧಿ ಆದಾಗ ಗ್ರಹಿತೃ ಗ್ರಹಣ ಗ್ರಹಣೇಶು 3 ವಿಭಾಗವನ್ನು ಮಾಡ್ತಾರೆ ಪತಂಜಲಿಗಳಲ್ಲಿ. ಗ್ರಹಿತೃ ಅಂದರೆ ಸ್ವೀಕರಿಸುವ ಚಿತ್ತ. ಗ್ರಹಣ ಅಂದರೆ ಸ್ವೀಕರಿಸುವ ವಸ್ತು. ಗ್ರಹೇಶು ಸ್ವೀಕರಿಸುವ ಕ್ರಿಯೆ. ಈ 3 ಕೂಡ ಪರಿಶುದ್ಧವಾಗುತ್ತೆ ಯಾವಾಗ ವೃತ್ತಿಗಳು ಕಡಿಮೆ ಆದಾಗ. ಅದರಿಂದ ಏನಾಗುತ್ತಪ್ಪ ಅಂದರೆ ಸಮಾಪತ್ತಿ ಉಂಟಾಗುತ್ತೆ. ಸಮಾಪತ್ತಿ ಅಂದ್ರೆ ಇಲ್ಲಿ ಪರಿಪಕ್ವವಾದ ಚಿತ್ತ ಅಂತ ತಗೋಬಹುದು. ಏಕಾಗ್ರಯುತವಾದಂತಹ ಚಿತ್ತ, ಏಕಾಗ್ರತೆಯುಳ್ಳಂತಹ ಚಿತ್ತ. ಅಂದರೆ 40ನೇ ಸೂತ್ರದಲ್ಲಿ ಹೇಳಿದರು, ಪರಮಾಣುವಿನಿಂದ ಹಿಡ್ಕೊಂಡು ಮಹತ್ವದವರೆಗೆ, ಅಂದರೆ ಪರಮಾತ್ಮನವರೆಗೆ ಎಲ್ಲವೂ ಅವನಿಗೆ ಸ್ಪಷ್ಟ ಆಗ್ತವೆ. ವಶೀಕಾರ ಅಂದರೆ ಎಲ್ಲ ವಶೀಕಾರ ಅಂತಂದ್ರೆ ವಶಪಡಿಸ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಇಲ್ಲಿ ಅವು ಅರ್ಥ ಆಗತ್ತೆ, ಅರಿವಿಗೆ ಬರುತ್ತೆ, ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಚಿತ್ತಕ್ಕೆ ಬರುತ್ತೆ. ಅದೇ ಮುಂದುವರೆದ ಭಾಗ 41ನೇ ಸೂತ್ರ. ವೃತ್ತಿಗಳ ಪ್ರಭಾವ ಕಡಿಮೆ ಆದಾಗ ಚಿತ್ತ ಶುದ್ಧಿ ಆಗತ್ತೆ. ಶುದ್ಧವಾದಂತಹ ಚಿತ್ತಕ್ಕೆ ವಸ್ತುಗಳು ಅಥವಾ ವಿಷಯಗಳು ಸುಲಭವಾಗಿ ಗ್ರಹಿಸಲ್ಪಡ್ತವೆ ಅಥವಾ ಏಕಾಗ್ರತೆಗೆ ಸಮೀಪ ಬರುತ್ತೆ. ಒಂದು ವಿಷಯದಲ್ಲಿ ಸಂಪೂರ್ಣ ಏಕಾಗ್ರತೆ ಸಾಧಿಸುವ ಸಾಮರ್ಥ್ಯ ಬರುತ್ತೆ ಅಂತ ಹೇಳ್ತಾರೆ. ಹೌದು, ವಯಸ್ಸಾಗ್ತಾ ಅಥವಾ ಸಾಧನೆ ಮಾಡ್ತಾ ಜೀವನಾನುಭವ ಸಿಗ್ತಾ 3 ಪ್ರಸಂಗಗಳು. ಕೆಲವ್ರಿಗೆ ವಯಸ್ಸಾಗ್ತಾ ಒಳ್ಳೆ ವೃತ್ತಿಗಳು, ಒಳ್ಳೆ ಬುದ್ಧಿ ಚೆನ್ನಾಗಿ ಪ್ರಕಾಶವಾಗುತ್ತೆ, ಚಿತ್ತಶುದ್ಧಿ ಆಗುತ್ತೆ. ಅವರೇನು ಯೋಗ ಸಾಧಕರು ಅಲ್ಲ, ಏನೂ ಇಲ್ಲ, ಕಾಯಕ ಮಾಡ್ತಿದ್ದಾರೆ, ಇನ್ನೊಬ್ರಿಗೆ ಅನ್ಯಾಯ ಮಾಡಲಿಲ್ಲ, ಯಾರ್ದು ಅಪಹರಿಸಲಿಲ್ಲ. ಆವಾಗ ಅವರಿಗೆ ಶುದ್ಧವಾದ ಚಿತ್ತ ಅಳವಡುತ್ತೆ. ಎಷ್ಟು ಮಟ್ಟಿಗೆ ಅಂತಂದರೆ, ದೂರದಲ್ಲಿ ಯಾರಿಗಾದ್ರೂ ಏನಾದರೂ ಆದರೆ
ಇವರಿಗೆ ಏನೋ ಅನ್ನಿಸ್ತಿರುತ್ತೆ, ಇದೆ ಅಂತ ಗೊತ್ತಾಗಲ್ಲ ಕೆಲವರಿಗೆ. ಇಲ್ಲ ಏನೋ ಆಗ್ತಾ ಇದೆ, ಯಾರಿಗೇನೋ ತೊಂದರೆ ಆಗ್ತಾಯಿದೆ, ಇವತ್ತು ಯಾಕೋ ನನಗೆ ಸಮಾಧಾನ ಇಲ್ಲ. ಮತ್ತು ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದೀನಿ. ನನಗೆ ಒಂದು 2-3 ಪ್ರಸಂಗದಲ್ಲಿ ರಾತ್ರಿ ನಿದ್ದೆ ಬರಲಿಲ್ಲ. ಒಂದು 2-3 ದಿವಸ. ಅಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ನಿದ್ದೆ ಬರಲಾರ್ದಂಥ ಅದಕ್ಕೆ ಕಾರಣಗಳಿರುತ್ತೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಎಲ್ಲವೂ ಚೆನ್ನಾಗಿದ್ದಾಗಲೂ ಕೂಡ ನಿದ್ದೆ ಬರಲಿಲ್ಲ. ಆದರೆ ಮರುದಿವಸ ನಾನು ಗಮನಿಸ್ಕೊಂಡೆ, ಅದು ಸಾವಿನ ಸುದ್ದಿ ಬಂತು. ಅಂದರೆ ನನಗೆ ಪರಿಚಯ ಇದ್ದವ್ರು ಇರ್ಬೋದು, ಆತ್ಮೀಯರಿರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು. ಹಾಗೆ ಒಂದು 2-3-4 ಸಾರಿ ನನಗೆ ಅನುಭವ ಆಗಿದ್ದುಂಟು. ಆವಾಗ ಅರ್ಥ ಆಗತ್ತೆ, ನಮ್ಮ ಬಹಿರಂಗದ ಮನಸ್ಸಿಗಿಂತಲೂ ಅಂತರಂಗದ ಆಳದಲ್ಲಿ ಅಡಕವಾಗಿರುವ ಚಿತ್ತ, ಅಲ್ಲಿ ವೃತ್ತಿಯ ಗಲಾಟೆ ಇಲ್ಲದೆ ಹೋದರೆ, ಅಂದರೆ ಧ್ಯಾನಕ್ಕೆ ಸಮೀಪ ಆಗ್ತಾ ಇರುವಾಗ ಅಥವಾ ಏಕಾಗ್ರತೆಯನ್ನು ಸಾಧಿಸುವಾಗ ಪ್ರಾಣಾಯಾಮದಲ್ಲಿ ವಿಶೇಷವಾಗಿ ಕುಂಭಕ ಸಾಧನೆ ಮಾಡಿದಾಗ ಚಿತ್ತಕ್ಕೆ ಇಂತಹ ಶಕ್ತಿ ಬರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ, ಮುಂದೆ ಬರ್ತಾ ಬರ್ತಾ ತುಂಬ ವಯಸ್ಸಾದಂಥವರು, ಒಳ್ಳೆ ಜೀವಿಗಳು, ಶರಣ ಜೀವಿಗಳು, ಗೃಹಸ್ಥರಿದ್ರೂ ಕೂಡ ಅವ್ರಿಗೆ ಸಾವು ಕೂಡ ಗೊತ್ತಾಗತ್ತೆ. ಆ ಥರದವರು ನಾನೊಂದು 5-6 ಜನರ ಸುದ್ದಿ ಕೇಳಿದ್ದೀನಿ. ಅಂದರೆ ವಯಸ್ಸಾದಂಥವರು, ಈಗೊಂದು 30-40 ವರ್ಷಗಳ ಹಿಂದೆ, 30-35 ವರ್ಷಗಳ ಹಿಂದಿನ ಮಾತು. ಅಂತಹ ಸಂದರ್ಭದಲ್ಲಿ ತಮ್ಮ ಸಾವನ್ನು ಹೇಳಿ, ಅಂದರೆ ಇಂಥ ದಿವಸ ಸಾವು ಬರುತ್ತೆ ಅಂತ ಹೇಳಿ, ಅಥವಾ ನನ್ನ ಸಾವು ಸಮೀಪಿಸ್ತಾ ಇದೆ, ನಾನಿನ್ನು ಸಿದ್ಧಳಾಗ್ತೀನಿ ಅಥವಾ ಸಿದ್ಧನಾಗ್ತೀನಿ ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ಚಿತ್ತಕ್ಕೆ ಅವ್ರಿಗೆ ಗೊತ್ತಾಗತ್ತೆ, ಅವರ ಸಾವು ಕೂಡ ಗೊತ್ತಾಗತ್ತೆ. ಅವರೇನು ದೊಡ್ಡ ಸಾಧಕರಲ್ಲ, ಮತ್ತು ಅದನ್ನು ನಾವು ತಿಳ್ಕೋಬೇಕು. ಅವರೇನು ಹಿಮಾಲಯಕ್ಕೆ ಹೋದವರು ಅಲ್ಲ, ಅಥವಾ ಸಮಾಧಿ ಸ್ಥಿತಿ ಪ್ರಾಪ್ತಿ ಮಾಡಿಕೊಂಡವರು ಅಲ್ಲ. ಶುದ್ಧ ಕಾಯಿಕ ಜೀವಿಗಳು, ಸತ್ಯನಿಷ್ಠರು, ಜೊತೆಗೆ ಪ್ರಾಮಾಣಿಕರು, ಸರಳ ಜೀವಿಗಳು. ಇಂಥವ್ರಿಗೂ ಸಹಿತ ಚಿತ್ತಶುದ್ಧಿ ಸಾಧ್ಯವಾಗತ್ತೆ, ಅಂತರಂಗದ ವಿಷಯಗಳು ಗೊತ್ತಾಗತ್ತೆ. ಅಂತಂದರೆ ಇನ್ನು ಯೋಗ ಸಾಧಕರಿಗೆ ಗೊತ್ತಾಗಲ್ವಲ್ಲ ಯಾಕೆ? ತುಂಬ ಜನ ಯೋಗ ಟೀಚರ್ಗಳು, ಆಮೇಲಿಂದ ಬೇರೆ ಬೇರೆ ಯೋಗದಲ್ಲಿ ನಾನು ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೀವಿ ಅನ್ನಿಸ್ಕೊಂಡಂಥವರು ಕೂಡ ಅಪರಾಧಗಳಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇರ್ತಕ್ಕಂಥದ್ದು, ಜೈಲು ಸೇರಿರ್ತಕ್ಕಂಥದ್ದು ಯಾಕೆ ಕಾಣ್ತೀವಿ ಅಂದರೆ, ಅವರು ಅಂತರಂಗ ಶುದ್ಧಿ ಕಡೆ ಗಮನ ಕೊಟ್ಟಿಲ್ಲ, ಯಮ ನಿಯಮಗಳನ್ನು ಅಳವಡಿಸ್ಕೊಂಡಿಲ್ಲ. ಆದ್ದರಿಂದ ಅವರು ಆಸನಗಳಲ್ಲಿ ಸಿದ್ಧಿ ಪಡ್ಕೊಂಡಿದ್ದಾರೆ. ಏನು ಶಿರ್ಷಾಸನ, ಯಾವುದೋ ವಿದೌಟ್ ಎನಿ ಸಪೋರ್ಟ್, ಯಾವ ಏನು ಗೋಡೆ ಸಪೋರ್ಟ್ ಇಲ್ಲದೆ ಮಧ್ಯದಲ್ಲಿ ಆರಾಮಾಗಿ ನಿಂತ್ಕೊಳ್ತಾರೆ. ಇನ್ನು ಕೆಲವರು ಕಾಲಲ್ಲಿ ನಡೆದಷ್ಟು ಸಹಜವಾಗಿ ಕೈ ಮೇಲೆ ನಡೀತಿರ್ತಾರೆ, ಗೊತ್ತಿರ್ಬೇಕು ನಿಮಗೆ. ಇಂಥವ್ರಿಗೂ ಕೂಡ ಅಂತರಂಗ ಶುದ್ಧಿ ಇಲ್ಲದೆ ಇರಬಹುದು. ಯೋಗ ಮಾರ್ಗದಲ್ಲಿ ಇದ್ದಾನೆ ಅಂತ ಅನ್ಸೋದೇ ಇಲ್ಲ, ಆದರೆ ಅವರಿಗೆ ಅಂತರಂಗ ಶುದ್ಧಿ ಆಗಿರ್ಬೋದು. ಹಾಗೆ ಅಂತರಂಗ ಶುದ್ಧಿಯಾದಂಥ ಚಿತ್ತ ಶುದ್ಧಿಯಾದಂಥವರಿಗೆ ಹೇಗೆ ಒಂದು ಮಣಿ, ಅಂದರೆ ಸ್ಫಟಿಕ ಮಣಿ, ಅದರಲ್ಲಿ ಅದರ ಜೊತೆ ಇದ್ದಂಥದ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೋ, ಒಳಗು ಹೊರಗು ಏಕವಾಗಿ ಕಾಣಿಸುತ್ತೋ, ಹಾಗೆ ಸಮಾಪತ್ತಿ ಉಂಟಾಗತ್ತೆ. ಸಮಾಪತ್ತಿ ಅನ್ನೋ ಶಬ್ದ ತರ್ತಾರೆ ಪತಂಜಲಿಗಳು. ಸಮಾಪತ್ತಿ ಅಂದರೆ ಸಮಾಧಿ ಸ್ಥಿತಿ ಅಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ನಿಷ್ಪತ್ತಿ ಎಂಬ ಹಣ್ಣು ಅನ್ನುವ ಶಬ್ದವನ್ನು ಬಳಸ್ತಾರಲ್ಲ ಬಸವಣ್ಣವರು. ನಿಷ್ಪತ್ತಿ ಆಗೋದು ಅಂದರೆ ಒಂದು ರೀತಿ ಹಣ್ಣಾಗೋದು, ಚಿತ್ತ ಪರಿಪಕ್ವ ಆಗೋದು. ಅಂತಹ ಸ್ಥಿತಿಯನ್ನು ಸಮಾಪತ್ತಿ ಅಂತ ಕರೆದಿದ್ದಾರೆ. ಅಂತಹ ಸಮಾಪತ್ತಿ ಉಂಟಾಗತ್ತೆ ಯಾವಾಗ ಅಂದರೆ ವೃತ್ತಿ ಕ್ಷೀಣ ಆದಾಗ. ಆದರೆ ಇಂಥ ಸಂದರ್ಭದಲ್ಲಿ ಈ ಬಗ್ಗೆ ಗೊತ್ತಿಲ್ಲದಿದ್ದವರು ಮತ್ತು ಯೋಗ ಮಾರ್ಗದಲ್ಲಿ ಇಲ್ಲದೇ ಇರುವಂಥವರು ಅಥವಾ ಶುದ್ಧ ಜೀವನ ನಡೆಸದೇ ಇರ್ತಕ್ಕಂಥವ್ರಿಗೆ ಭಯ ಶುರುವಾಗುತ್ತೆ, ಅವರಿಗೆ ನಿದ್ದೆ ಕಡಿಮೆ ಆಗುತ್ತೆ. ಆಮೇಲೆ ಆಸೆಗಳು, ಅಂದರೆ
ವಿಕಲ್ಪ ಕಡಿಮೆ ಆಗುತ್ತೆ, ಹಗಲುಗನಸುಗಳು ಕಡಿಮೆ ಆಗುತ್ತೆ. ಅದ್ರ ಬದಲು ಅವ್ರಿಗೇನಾಗುತ್ತೆ ಅಂದರೆ ಅಂತರಂಗ ಶುದ್ಧಿಯಲ್ಲಿದ್ದವ್ರಿಗೆ, ಯೋಗ ಮಾರ್ಗದಲ್ಲಿ ಇಲ್ಲದೇ ಇದ್ದವ್ರಿಗೆ ಚಿಂತೆ ಜಾಸ್ತಿ ಶುರುವಾಗುತ್ತೆ. ಆಮೇಲೆ ಬರೀ ಸ್ಮೃತಿ ವೃತ್ತಿ ಜಾಸ್ತಿ ಆಗುತ್ತೆ. ಹಿಂದಿಂದೇ ನೆನೆಸ್ಕೊಳ್ಳೋದು, ಹಿಂದಿಂದೇ ಶಬ್ದ ಕೇಳಿಸ್ದಂಗೆ ಆಗೋದು, ಮಕ್ಕಳು ಮಾತಾಡ್ದಂಗೆ ಆಗೋದು, ಬರೀ ಹಳೇದೇ ನೆನಪಾಗ್ತಿರ್ತಾವೆ, ಅದರಲ್ಲೇ ಮುಳುಗಿರ್ತಾರಷ್ಟೇ ಅಷ್ಟೇ. ಅದಕ್ಕೆ ನಾನು ಹೇಳೋದು, ವಯಸ್ಸಾಗ್ತಾ ಆಗ್ತಾ ನಾವು ಪರಮಾತ್ಮನ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಆಮೇಲೆ ನಮ್ಮ ಅಂತರಂಗ ಸಾಧನೆಯ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಜವಾಬ್ದಾರಿ ಉಳ್ಳಂತಹವರು ಕೂಡ, ಉದಾಹರಣೆಗೆ ರಾಜಕಾರಣದಲ್ಲಿರೋರು, ದೊಡ್ಡ ದೊಡ್ಡ ಸಂಘ ಸಂಸ್ಥೆ ನಡೆಸೋಂಥವ್ರು, ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಅವರು ಕೂಡ ಅಂತರಂಗ ಶುದ್ಧಿಯನ್ನು ಸಾಧಿಸಿದ್ರೆ, ಅಂತರಂಗದಲ್ಲಿ ಅವರೊಳ್ಳೆ ಸಾಧಕರಾಗಿದ್ರು ಅಂತಂದರೆ, ಚಿತ್ತಶುದ್ಧಿ ಅಳವಟ್ಟಿತ್ತು ಅಂದರೆ, ಆ ಯಾವ ವೃತ್ತಿಗಳು, ವ್ಯಾಪಾರ ಇರ್ಬೋದು, ಕೈಗಾರಿಕೆಯನ್ನೇ ನೋಡ್ಕೊತಿರ್ಬೋದು, ದೊಡ್ಡ ಕೋಟಿ ಕೋಟಿ ವ್ಯವಹಾರ ಮಾಡ್ತಿರ್ಬೋದು, ಆದರೆ ಅವರಿಗೆ ಹಿಂಸೆ ಅನಿಸಲ್ಲ. ಅದು ಅವರಿಗೆ ಕಷ್ಟದ ಕೆಲಸ ಅಲ್ಲ. ಧ್ಯಾನದಂತೆ ಧ್ಯಾನವನ್ನು ಮಾಡ್ತಿರ್ತಾರೆ, ಜೊತೆಗೆ ತಮ್ಮ ವ್ಯವಹಾರವನ್ನು ಮಾಡ್ತಿರ್ತಾರೆ. ಇದು ಬಹಳ ಮುಖ್ಯ. ಜನಕರಾಜನ ವಿಷಯದಲ್ಲಿ, ಬಸವಣ್ಣವರ ವಿಷಯದಲ್ಲಿ ಈ ಥರ ಹೇಳ್ತಾರೆ. ಈಗ ನಾವು ಪ್ರತ್ಯಕ್ಷವಾಗಿ ಮೋದಿಯವ್ರನ್ನ ನೋಡ್ತಾ ಇದ್ದೀವಿ. ಮೋದಿಯವರಿಗೆ ಎಂಥ ಕಠಿಣ ಪ್ರಸಂಗಗಳಿದ್ದಾವೆ ಅಂದರೆ, ಬೇರೆ ಬೇರೆಯವರಿಂದ, ವಿದೇಶದಿಂದ, ಆಮೇಲಿಂದ ನಮ್ಮ ವಿರೋಧ ಪಕ್ಷದವರಿಂದ ಆಡಬಾರದ ಮಾತುಗಳನ್ನೆಲ್ಲ ಆಡ್ತಾರೆ. ಆಮೇಲೆ ಗಲಾಟೆ ಮಾಡ್ತಾರೆ, ಸಂಸತ್ ಸರಿಯಾಗಿ ನಡೆಯಕ್ಕೆ ಕೊಡಂಗಿಲ್ಲ. ಏನೆಲ್ಲ ಇದ್ದರೂ ಕೂಡ ಅವರು ತಮ್ಮ ಚಿತ್ತ ಶುದ್ಧಿ ಇರೋದ್ರಿಂದ, ದೃಢವಾದ ಚಿತ್ತ ಇರೋದ್ರಿಂದ, ಇದನ್ನು ಗಮನಿಸ್ಕೊಳ್ಬೇಕು. ದೃಢ ಚಿತ್ತ ಅಂತ ಕರೀತಾರೆ. ದೃಢವಾದ ಮನಸ್ಸು, ದೃಢವಾದ ಚಿತ್ತ ಇದ್ದಾಗ ಅವರು ಎಂಥ ದೊಡ್ಡ ರಿಸ್ಕ್ ತೆಗೆದುಕೊಂಡ್ರೂ ಕೂಡ ಅವರು ಹಿಂಸೆಯನ್ನು ಅನುಭವಿಸೋದಿಲ್ಲ ಒಳಗೆ. ಯಾಕೆಂದರೆ ಅಂತರಂಗ ಶುದ್ಧಿಯಾಗಿರುತ್ತೆ. ಯಾರೆಲ್ಲ ಅಂತರಂಗ ಶುದ್ಧಿಯಾಗಿರಲ್ವೋ ಅವರು ಸಣ್ಣ ಸಣ್ಣ ಮಾತಿಗೂ ಬಲಿ ಬೀಳ್ತಾರೆ. ಅಂದರೆ ಚಿಂತೆ ಮಾಡ್ತಾರೆ, ಜಗಳಕ್ಕೆ ಹೋಗ್ತಾರೆ, ಬಡದಾಟಕ್ಕೆ ಹೋಗ್ತಾರೆ. ಆದರೆ ಚಿತ್ತಶುದ್ಧಿಯನ್ನು ಸಾಧಿಸಿದಂಥವರು, ಅವರು ಶುದ್ಧ ಸ್ಫಟಿಕ ಇದ್ದ ಹಾಗೆ ಇರ್ತಾರೆ. ಆ ವೃತ್ತಿಗಳನ್ನು ಕಂಟ್ರೋಲ್ ಮಾಡೋಂಥದ್ದು. ಇಲ್ಲಿ ಕ್ಷೀಣ ಆಗೋದು ಅಂದರೆ ನಿಯಂತ್ರಣಕ್ಕೆ ಸಮೀಪ ಆಗ್ತಕ್ಕಂಥದ್ದು ಅಂತ ತಿಳ್ಕೊಬೇಕು. ವೃತ್ತಿಗಳ ನಿಯಂತ್ರಣ ಆಗಿದೆ, ಅವರಿಗೆ ವೃತ್ತಿ ಶಕ್ತಿಯನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋ ಸಾಮರ್ಥ್ಯ ಬಂದಿದೆ. ಅದಕ್ಕೆ ಸಮಾಪತ್ತಿ ಅಂತ ಬಳಸ್ಬೋದು ನಾವು. ಸಮಾಪತ್ತಿ ಅಂದರೆ ಒಂದು ಸಾಮರ್ಥ್ಯ, ಒಂದು ಶಕ್ತಿ, ಅದು ಬಂದಿದೆ. ಬಂದಾಗ ಅವ್ರಿಗೆ ಚಿತ್ತ ಅವರಿಗೆ ಸಪೋರ್ಟಿವ್ ಆಗಿರುತ್ತೆ, ಬೆಂಬಲವಾಗಿರುತ್ತೆ. ಜೊತೆಗೆ ಆ ಚಿತ್ತ ಸಮಾಧಿ ಸ್ಥಿತಿಗೆ ಸಮೀಪ ಆಗ್ತಾ 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 ಹೋಗುತ್ತೆ. ಅದಕ್ಕೆ ಮುಂದಿನ ಸೂತ್ರದಲ್ಲಿ ಅವರು ಸವಿತರ್ಕ ಸಮಾಧಿ ಅಂದರೆ ಹೇಗಿರುತ್ತೆ, ಬೇರೆ ಬೇರೆ ಸಮಾಧಿ ಸ್ಥಿತಿಗಳನ್ನು ವರ್ಣಿಸ್ತಾ ಹೋಗ್ತಾರೆ. ಇದಕ್ಕೆ ಸಮಾಧಿಪಾದ ಅಂತಲೇ ಹೆಸರು ಕೊಟ್ಟಿದ್ದಾರೆ. ಮೊದಲನೆಯ ಸೂತ್ರಕ್ಕೆ ಹೆಸರು ಕೊಟ್ಟಿರೋದು, ಮೊದಲನೇ ಅಧ್ಯಾಯಕ್ಕೆ ಹೆಸರು ಕೊಟ್ಟಿರೋದು ಸಮಾಧಿಪಾದ, ಎರಡನೇದು ಸಾಧನಾ ಪಾದ, ಮೂರನೇದು ವಿಭೂತಿ ಪಾದ, ನಾಲ್ಕನೇದು ಕೈವಲ್ಯ ಪಾದ. ಹೀಗೆ 4 ಪಾದಗಳು, ಅಂದರೆ 4 ಅಧ್ಯಾಯಗಳು. ಮೊದಲನೇದು ಸಮಾಧಿ ಸ್ಥಿತಿ ಅಂದರೆ ಏನು, ಆ ಸಮಾಧಿ ಸ್ಥಿತಿ ಹತ್ತಿರಕ್ಕೆ ಹೋಗೋದು ಹೇಗೆ ಅದನ್ನು ತಿಳಿಸ್ತಾರೆ. ಮುಂದಿನದರಲ್ಲಿ ಸಾಧನೆಯ ರೀತಿಯನ್ನು ತಿಳಿಸ್ತಾರೆ 2ನೇ ಅಧ್ಯಾಯದಲ್ಲಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.